ರಾಮ್, ಈ ಜಾಗ ಎಷ್ಟು ಚಂದ ಐತಲ್ಲ. ವಾವ್, ಈ ಪ್ರಕೃತಿ ನಿಜವಾಗ್ಲೂ ಭಾಳ ಚೆನ್ನಾಗೈತೆ ನೋಡು. ನಾನು ಹಿಂಗೆ ಎಷ್ಟು ಸಲ ಹೇಳಿದ್ದೆ ಇಲ್ಲಿ ಕಾರ್ ನಿಲ್ಸು, ಒಂದ್ ಸ್ವಲ್ಪ ನಿಂತು ಹೋಗೋಣ ಅಂತ. ಒಂದ್ ಸಲನೂ ನಿಲ್ಸಿರ್ಲಿಲ್ಲ. ನೋಡು ಎಷ್ಟು ಚೆನ್ನಾಗೈತಿ. ಮನ್ಸಿಗೆ ಎಷ್ಟು ನೆಮ್ಮದಿ ಅನ್ಸಾಕತೈತಿ. ಓ ಹೇ ರಾಮು, ಐ ಲವ್ ಯು. ವಾವ್ ವಾವ್ ರಾಮು, ಈ ಜಾಗ ಎಷ್ಟು ಚೆನ್ನಾಗೈತಿ. ನಂಗಂತೂ ಮನ್ಸಿಗೆ ಎಷ್ಟು ಖುಷಿ ಆಗತ್ತೈತಿ ಗೊತ್ತಾ. ವಾವ್, ನೀನೆಂದು ನನ್ನವನು, ನಾನೆಂದು ನಿನ್ನವಳು, ನಿನಗಾಗಿ ಕಾಯುವ ನಾನು ಹಗಲು ರಾತ್ರಿ ಬಾರು. ಕನಸಲ್ಲೂ ಕಾದಿರುವೆ, ಮನಸ್ಸಲ್ಲೂ ನೀನಿರುವೆ, ಪ್ರೀತಿನೇ ತೇಲಿಸಿ ನಿನ್ನನ್ನು ಸೇರುವೆ ನಾನು ಬಾರು. ನೀ ಮನದ ತುಡಿತ ಕಣೋ. ರಾಮು, ನಾನು ಹಗಲಿಂದ ಎಷ್ಟೆಲ್ಲ ಮಾತಾಡತ್ತೀನಿ, ಎಷ್ಟೆಲ್ಲ ಖುಷಿಯಾಗಿನಿ, ಹಾಡು ಬೇರೆ ಹೇಳಾಕತ್ತೀನಿ. ಏನೇನು ಎದಕ್ಕೂ ರೆಸ್ಪಾನ್ಸ್ ಮಾಡತ್ತಿಲ್ಲಲ್ಲ, ಯಾಕೆ ಹಿಂಗದಿ? ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಒಂದು ಮಾತು ಆಡವಲ್ಲಿ. ಏನು ಏನಾರ ಪ್ರಾಬ್ಲಮ್ ಅನ್ನ ಅದನ್ನಾರ ಹೇಳ್ಕೊ. ಏನಾಗೈತಿ ಹಿಂಗ? ರಾಮು, ನಿಂಗ ಕೇಳಾಕತ್ತೀನಿ ನಾನು, ಏನನ್ನೋದು ಬಾಯ್ ಬಿಡು. ರಾಮು. ಹಾ 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 ರಾಣಿ, ಹಾ ಆಯ್ತಾ, ಹೋಗೋಣ. ಹಾ ಸರಿ, ಹೋಗೋಣ. ಹಾ, ಹೋಗದ? ಎಲ್ಲಿಗೆ ಹೋಗೋದು? ರಾಮು, ನಾ ಏನ್ ಕೇಳಾತೀನಿ, ನೀ ಏನ್ ಹೇಳತ್ತಿ? ನಿನ್ ಲಕ್ಷರ ಎಲ್ಲೈತಿ? ಏನಿರೋದು ಹೇಳ್ ರಾಮು. ಈಗ ಹಿಂಗತೆ ಇದ್ರೆ ನಂಗೆ ಹೆಂಗ್ ಗೊತ್ತಾಗುತ್ತ? ಏನಾರ ಮಾತಾಡು. ಇಲ್ಲ ಇಲ್ಲ ರಾಣಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕೋ ಮನಸ್ಸು ಸರಿ ಇಲ್ಲ. ಐ ಲವ್ ಯು ರಾಣಿ, ಐ ಲವ್ ಯು ಸೋ ಮಚ್. ಐ ಲವ್ ಯು ರಾಣಿ, ನಿನ್ನ ಬಿಟ್ಟಿರಕ್ ನಂಗೆ ಆಗಲ್ಲ. ಐ ಲವ್ ಯು. ಅಯ್ಯೋ ಪೆದ್ದು, ಇವತ್ ರಾತ್ರಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ, ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡು ಏನು ನೀನು? ಆ, ಅದು ನಾಳೆ ಎಕ್ಸಾಮ್ ಐತೆ ಅನ್ನೋದಕ್ಕೆ ಹೊಂಟೀನಿ ನಾನು. ಇವತ್ ರಾತ್ರಿ ಹೋಗ್ತೀನಿ, ನಾಳೆ ಎಕ್ಸಾಮ್ ಮುಗಿಸ್ತೀನಿ, ಮತ್ತು ನಾಡ್ದು ಬೆಳಿಗ್ಗೆ ಇಲ್ಲೇ ಇರ್ತೀನಿ ನಿನ್ ಕಣ್ ಮುಂದನ. ಅದಕ್ಕೆ ಇಷ್ಟ ಬೇಜಾರು ಮಾಡ್ಕೊಳ್ಳೋದು? ಒಂದಿನ ಬಿಟ್ಟಿರಕ್ಕಾಗಿಲ್ಲ ನನ್ನ. ಬಾ ಬಾ, ಯಾರ ಕೇಳಿದ್ರೆ ನಗ್ತಾರ. ರಾಮು, ಇಷ್ಟೆಲ್ಲ ಎಮೋಷನ್ ಆಗ್ಬಾರ್ದಪ್ಪ ಒಂದಿನಕ್ಕೆ. ಬಾ ಹೋಗನ್, ಬಾ, ಮನ್ಯಾಗ ಕಾಯ್ತಿರ್ತಾರ. ಅಷ್ಟೇ ಅಲ್ಲ, ನಾನು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಬಾ ಹೋಗಣ. ಹಾ, ನೀನು ಇವತ್ತು ರಾತ್ರಿ ಊರಿಗೆ ಹೋಗತ್ತೀಯ ರಾಣಿ? ಮತ್ ನಂಗೆ ಹೇಳಿಲ್ಲ ನೀನು. ಹೋಗ್ಬೇಡ ರಾಣಿ. ಆ, ಏನ? ನಿನಗೆ ಹೇಳಿಲ್ಲ? ನಿನ್ನೆ ರಾತ್ರಿ ಫೋನ್ ಹಚ್ಚಿ ಹೇಳಿದ್ರ ಹೋಗ್ಬಾ ರಾಣಿ, ಹೋಗ್ಬಾ. ನೀ ಕಲ್ತಷ್ಟು ನಂಗೂ ಖುಷಿನ, ನಿನ್ ಖುಷಿನ ನನ್ನ ಖುಷಿ. ಹೋಗ್ಬಾ, ಆರಾಮ್ ಹೋಗ್ಬಾ ಅಂತಂತಂದು ಉದ್ದುದ್ರ ಡೈಲಾಗ್ ಬಿಟ್ಟಿ ನೆನಪಾರಿದೇನ? ಮತ್ತೆ ಈಗ ಹಿಂಗಂತೇನ? ನಾನೇನೋ ಅದ್ರ ಸಂಬಂಧ ಬೇಜಾರು ಮಾಡ್ಕೊಂಡೇನ್ ನಾ ಅನ್ಕೊಂಡೇನಿ. ಮತ್ತೆ ಅದಕ್ಕೆ ಬೇಜಾರು ಮಾಡ್ಕೊಂಡೇನಿ ನೀನು? ಹಾ, ಹೌದಾ? ಹೌದು ಹೌದು ಹೌದು, ನಿನ್ನೆ ಫೋನ್ ಮಾಡಿದ್ದಿಲ್ಲ ನೀನು. ಹೌದು, ಮರ್ತಾ ಬಿಟ್ಟಿದ್ದೆ. ಇದು ಎಲ್ಲ ಏನೇನು ಟೆನ್ಷನ್ ಒಳಗೆ ಮರ್ತಾ ಬಿಟ್ಟಿದ್ದೆ. ಸರಿ, ಹುಷಾರ್ ಹೋಗ್ಬಾ ನೀನು. ಮತ್ತು ಬೇಜಾರು ಎದಕ್ಕಂದ್ರೆ, ಮನ್ಯಾಗ ನೀ ಬರುವಾಗ ಅಪ್ಪಾಜಿ ಬೈಯಾಕತ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗೈತೆ ಅಷ್ಟೆ. ಏನಿಲ್ಲ ತಗೋ, ನೀವು ಹೊಳ್ಳಿ ಬರೋದ್ರಾಗ ಎಲ್ಲ ನಾರ್ಮಲ್ ಆಗಿರ್ತೀನಿ. ಹ್ಮ್, ಅದಕ್ಕ ಸರಿ. ಆದ್ರೂ ರಾಮು, ನೀ ನಿಮ್ ತಮ್ಮನ ಮೇಲೆ ಎಷ್ಟು ಜೀವದಿಯಲ್ಲ. ಅವ್ನ ಎಲ್ಲಾರ ಬರ್ತೀನಿ ಅಂದ್ರೆ ಬ್ಯಾಡ ಅನ್ನಂಗಿಲ್ಲ ನೀನು. ಯಾಕೆ ಬ್ಯಾಡ ಅಂದಿ? ಹ, ಅದು ಅದು ಇಷ್ಟು ದಿನ ಬೇರೆಯವ್ರ ಕಾರ್ ಅಂದ್ರೆ ನಿಮ್ಮ ಅಪ್ಪರ ಕಾರ್ ತೊಗೊಂಡು ಹೊರಗೆ ಹೋಗ್ತಿದ್ವಿ. ಇದು ಫಸ್ಟ್ ಟೈಮ್ ಅಲ್ಲ ನನ್ನ ಕಾರ್ ತೊಗೊಂಡು ಹೊರಗೆ ಹೋಗೋದು. ಅದಕ್ಕೆ ನಾವಿಬ್ರು ಪ್ರೈವೇಟ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ನಮ್ಮ ತಮ್ಮಗೂ ಬ್ಯಾಡ ಅಂದೆ. ನಾನು ಈ ಇಂಟೆನ್ಷನ್ ಒಳಗೆ ಬ್ಯಾಡ ಅಂದೆ. ಆದರೆ ನಮ್ಮ ಅಪ್ಪಾಜಿ ಇದನ್ನು ಬೇರೆ ತಿಳ್ಕೊಂಡು ನನಗೆ ಬೈದ್ರು. ಅಷ್ಟೇ ಅಷ್ಟೇ. ಹೌದಾ? ಸರಿ ತಗೋ. ಆದ್ರ ಇನ್ಮೇಲೆ ಯಾವತ್ತು ಪಾಪ ಅವನಿಗೆ ಬೇಜಾರು ಮಾಡ್ಬೇಡ. ಯಾಕಂದ್ರೆ ಅವನು ಈಗ ಒಂದ್ಸಲಿ ಸೋತು ಗೆದ್ದಾನ ಲೈಫ್ ಒಳಗ. ಪದೇ ಪದೇ ಅವನಿಗೆ ಬೇಜಾರಾಗಕತ್ತ, ಮತ್ತು ಅವನ ಮನಸ್ಸು ಬೇರೆ ಕಡೆ ಹೋಗ್ಬೋದು ಅಂತ. ಹಾ, ಅವನ ಇನ್ಮೇಲೆ ಏನೋ ಅನ್ನಕ್ ಹೋಗ್ಬೇಡ. ಸರಿ ನಡಿ, ಹೋಗೋಣ, ಲೇಟ್ ಆಗತ್ತ. ಮತ್ ನೀ ಕೆಲ್ಸಕ್ಕೂ ಹೋಗ್ಬೇಕು. ಹೋಗೋಣ ನಡಿ. ಹಾಂ ಹಾಂ, ಹೋಗೋಣ ನಡಿ. ಇನ್ನಾದ್ರೂ ಖುಷಿ ಆಗಪ್ಪ ರಾಮಪ್ಪ. ನಡಿ ಹೋಗೋಣ ಮನೆಗೆ. ವೆರಿ ಗುಡ್, ದ್ಯಾಟ್ಸ್ ಲೈಕ್ ಎ ಗುಡ್ ಬಾಯ್. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಸೌಭಾಗ್ಯ, ಹಾಡಾಗನ ಚಂದ ಹಾಡ್ತೀನಿ ನೋಡ್ಲೆ ನೀನು. ಅವಾಗ ಪೂಜೆ ಮಾಡ್ಕೊಂತ ಹಾಡ ಹಾಡ್ತಿದ್ದಿ. ಇವಾಗೆಲ್ಲ ಬಿಟ್ಟೆ ಬಿಟ್ಟಿ, ಬಡ ಬಡ ಬಡ
ಬಡ ಬಡ ಅದ್ರಾಗಿತ್ತಿ ತಲೆ ಬೋಳಿಸ್ದಂಗ 4 ನಿಮಿಷನ್ಯಾಗ ಮುಗಿಸ್ಕೊಂಡ್ ಬಂದ್ಬಿಡ್ತಿ ಪೂಜೆ. ಅವಾಗಾದ್ರ ತಾಸ್ಗಟ್ಲೆ ಮಾಡ್ತಿದ್ದಿ. ನಿನಗೂ ಬಂದೈತಿ ಸೊಕ್ಕ. ಅಲ್ರಿ ಅತ್ಯಾರ ಗೊತ್ತಿದ್ದು ಅಂತೀರ ನೀವು. ಅವಾಗ ಸ್ವಲ್ಪ ಬಂದಿದ್ವಿ, ಕೆಲ್ಸನೂ ಸ್ವಲ್ಪ ಹಾಕಿತ್ತು, ಅದಕ್ಕೆ ಭಾಳ ತನ ಪೂಜೆ ಮಾಡ್ಕೊಂಡು ಕುಂದಿರ್ತಿದ್ದೆ. ಈಗ ಹಂಗಾಗತ್ತೇನ್ರಿ? ಭಾಳ ಮಂದಿ ಹಾಕಿವಿ, ಕೆಲ್ಸನೂ ಭಾಳ ಆಗತ್ತ, ಹಿಂಗಾಗಿ ಲಗು ಪೂಜೆ ಮುಗಿಸ್ತೀನಿ. ಅಷ್ಟಕ್ಕೂ ಎಲ್ಲೇ ರಚನಾ ಬಂದಿಂದ ರಚನಾ ಮಾಡಕತ್ತಾಳಲ್ಲ, ನಾ ಏನ್ ಪೂಜೆ ಮಾಡಕತ್ತಿಲ್ಲ. ಈಗ ಇಂಥವು ಇರ್ತಾವ ನಿನ್ನ ಉತ್ತರ. ಯವ್ವ ಹೋಗಿ ಬರ್ತೀನಿ ಬೇ. ಸಂಕೇತ್ನು ಬಂದ, ಲಗೇಜ್ ಎಲ್ಲ ಇಟ್ಟು ಬಂದೆ ಕಾರ್ನಾಗ. ಹೋಗಿ ಬರ್ತೀವಿ. ನೀನು ಹೊಂಟೇವ? ಸರಿ ನೋಡ್ವಾ, ಹುಷಾರು, ಚಲೋ ತಂಗ್ ಬರೀರಿ ಇಬ್ರು ಎಕ್ಸಾಮ್. ನೀನು ಸಂಕೇತ. ರಚನಾ ಕೊನೆ ಮಕ್ಕೊಂಡ ನೋಡ್ವಾ, ಆಕಿ ಒಂದ್ ಸ್ವಲ್ಪ ಹೇಳೋಗ. ಆ ಪ್ಯಾಕನ ಮಕ್ಕೊಂಡೈತಿ, ಬಂದಾಗಿಂದ ಒಮ್ಮೆ ಮಕ್ಕೊಂಡಿದ್ದಿಲ್ಲ. ಅದೇನು ಈಗ ಗಂಡು ಹೋಗಿದ್ದಕ್ಕೆ ಬ್ಯಾಸಾಗಿ ಮಕ್ಕೊಂಡಿದ್ದೆ ಏನ್ ನೋಡು, ಮಾತಾಡ್ಸಿ ಹೇಳವ. ಹ್ಞೂ ಬೇ, ಹೇಳೇ ಹೋಗ್ತೀನಿ. ರಚನಾ ರಚನಾ ಅತಿಯಮ್ಮ ಅಂತ ಕರೀವಾ, ರಚನಾ ಅನ್ಬೇಡ. ಇವಲ್ವಾ ಅತಿಯಮ್ಮ ಅನ್ನಂಗಿಲ್ಲ, ನಾನು ರಚನಾ ಅಂತಾನೆ ಕರಿತೀನಿ ನಾನು. ಆದ್ರೂ ಆಕಿನ ಒಂದ್ಸಲ ಕೇಳ್ತೀನಿ, ಬೇಕಾರೆ ಆಕೆ ಕರಿ ಅಂದ್ರೆ ಕರಿತೀನಿ. ಹೇಳ್ರಾಣಿ, ಯಾಕ ಮುಕ್ಕೊಂಡಿಲ್ಲ? ಆರಾಮದಿ ಇಲ್ಲ? ಅಣ್ಣ ಹೋಗಿದ್ದಕ್ಕೆ ಬೇಜಾರಾಗೈತೇನ? ಇಲ್ಲಿಲ್ಲಪ್ಪ, ಹಂಗೇನಿಲ್ಲ, ಯಾಕೆ ಸ್ವಲ್ಪ ಸುಸ್ತಾದಂಗಾತು, ಅದಕ್ಕೆ ಮಲ್ಕೊಂಡಿದ್ದೆ. ಹೌದಾ, ಸರಿ. ಅಂದಂಗವ ನಿಮ್ಮ ಅತ್ತೆ ಹೇಳತ್ತಾಳ ನಿನಗೇನ ಅತ್ತಿಗೆಮ್ಮ ಅಂತ ಕರಿಬೇಕಂತ, ರಚನಾ ಅನ್ಬಾರ್ದಂತ. ಹಂಗ ಕರೀಲ್ರಿ ಅತ್ತಿಗೆಮ್ಮರ. ಬ್ಯಾಡ್ರಿ ನಾದ್ನೇರ, ರಚನಾ ಅಂತಾನೆ ಕರೀರಿ. ನೋಡಿದ್ರೇನ್ರಿ ಸೌಭಾಗ್ಯ ದೇವಿ ಅವ್ರೆ, ನಮ್ಮ ರಚನಾಗ ಅತ್ತಿಗೆಮ್ಮ ಅನ್ಬಾರ್ದಂತೆ. ಸಾಕು ಹುಡುಗಾಟ, ನಡ್ರಿ ಹತ್ತಿರತ್ಲೆ ಮುಟ್ಬೇಕಲ್ಲೇ, ನಡ್ರಿ. ಮತ್ತ ಹೊತ್ತು ಮುಳುಗಿಂದ ತೆಗಿಬ್ರೆ ಎಲ್ಲಿ ಹೋಗ್ತೀರಿ? ಲಗು ಲಗು ಹೋರಿ, ಬೆಳಿಗ್ಗೆ ಎದ್ದು ಲಗು ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಏನ. ಹ್ಞೂ ಬೇ, ಆತು, ಚಲೋ ಹೊತ್ನಂಗ ಬರೀತೀವಿ. ರಚು ಬಾಯ್, ಎಕ್ಸಾಮ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಾತೀನಿ. ನೀ ಮಲ್ಕೊಂಡಿದ್ದಲ್ಲ, ಅದಕ್ಕೆ ನೀನು ಡಿಸ್ಟರ್ಬ್ ಮಾಡಲಿಲ್ಲ. ಹೋಗುವಾಗ ಹೇಳಿದ್ರೆ ಆತಂತಂದು ಈಗ ಎಪ್ಸಿದ್ ನೋಡು. ಹೋಗಿ ಬರ್ತೀವಿ. ಹೌದಲ್ಲ, ನೀನು ಸಂಕೇತ ಅಣ್ಣ ಇಬ್ರು ಹೊಂಟಿರಿ. ಸರಿ, ಹೋಗಿ ಬರ್ರಿ, ಹುಷಾರು ನೋಡು. ಎಕ್ಸಾಮ್ ಚಲೋತ್ನಂಗೆ ಬರೀರಿ, ಬರೋದು ಜಲ್ದಿ ಬರೀವಾ, ನಂಗೆ ಬೋರ್ ಆಗುತ್ತೆ ಒಬ್ಬಾಕಿಗೆ. ಆಯ್ತವಾ, ಚಲೋತ್ನಂಗೆ ಬರಿತೀವಿ. ನೀನು ಹುಷಾರು. ಯಾಕೋ 2-3 ದಿನದಿಂದ ಬರೀ ಸುಸ್ತು ಅನ್ನಕತ್ತಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಾ ಏನ. ಬಾಯ್ ಯವ್ವ, ಹೋಗಿ ಬರ್ತೀನಿ. ಅಮ್ಮ, ಎಕ್ಸಾಮ್ ಬರಕ್ಕೆ ಹೋಗಿ ಬರ್ತೀನಿ. ನಾವ ಯಾವ ಹೋಗಿ ಚಲೋ ತಂಗ ಬರೋದು ಡಿಸಿಷನ್ ಬರ್ರಿ. ಅದೇನ್ ಡಿಸಿಷನ್? ಬೇಡ್ರಿ, ಅದೇ ಅದ್ರಾಗ ಬರಕ್ ಹೋಗ್ಬೇಡ್ರಿವ. ಕಾರ್ ಒಯ್ದಿರ್ತೀರಿ, ಕಾರ್ನಾಗ ಬರ್ರಿ ಹೊಳ್ಳಿ. ಯವ್ವ, ಹಂಗಂದ್ರ ಡಿಸ್ಟಿಂಕ್ಷನ್ ಪಾಸ್ ಆಗ್ರಿ ಅಂತ ಅಂದ್ರ ಎಲ್ಲಕ್ಕಿಂತ ನಾವ ಜಾಸ್ತಿ ಮಾರ್ಕ್ಸ್ ತಗೋಬೇಕಂತ. ಅದ ಜಂಕ್ಷನ್ನಾಗ ಬರ್ರಿ ಅಂದೆ. ಹ್ಞೂ ಬೇ, ಅದ ಜಂಕ್ಷನ್ನಾಗ ಬರ್ತೀವಿ ತಗೋ, ಹೋಗಿ ಬರ್ತೀವಿ. ಬಾಯ್ ರಚ್ಚು. ಬಾಯ್. ಅಡ್ಡಿಲ್ಲ ಆಡ್ರಿ ಅತ್ತಾರ, ನೀವು ಇಂಗ್ಲೀಷ್ ಎಲ್ಲ ಮಾತಾಡ್ತೀರಿ. ನನಗ ಇಂಗ್ಲೀಷ್ ಬರ್ತಾವು, ನಿನ್ನಂಗ ಅಂಚಟಕೆಟ್ಟಾಟ ಅಲ್ಲ ನಾನು, ಎಂಚಕೆಟ್ಟಾಟ ನಾನು. ಇವ್ವ ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತೀರಿ ಅತ್ತಾರ. ಹೋದ್ರನವ ರಚನಾ? ರೀ ಅತ್ತಾರ, ಹೋದ್ರಿ. ಅತ್ತಾರ ಹೇಳವ. ನನಗೆ ಸ್ವಲ್ಪ ಹೊಟ್ಟೆ ಚುಚ್ಚಾಕತೈತ್ರಿ ಅತ್ತಾರ, ನಾ ಮಕ್ಕೊಂಡಿರ್ತೀನ್ರಿ, ಏನಾದ್ರು ಕೆಲಸ ಇದ್ರಿ ಎಬಸ್ರಿ ಅತ್ತಾರ. ರೀ ಹೊಟ್ಟೆ ಚುಚ್ಚಾಕತೈತವ? ಯಾಕಯ್ಯವ? ಏನ್ ತಿಂದಿದ್ದಿ ಮಧ್ಯಾಹ್ನ? ಕಟಕ್ ರೊಟ್ಟಿ ಪಟ್ಟಿ ತಿನ್ಬೇಡ. ಮಕ್ಕೋ ಹೋಗು, ಆರಾಮಿಲ್ಲ ಅಂದ್ರೆ ಕೆಲಸ ಮಾಡಬೇಡ, ಮಕ್ಕೋ ಹೋಗು. ಅಷ್ಟಕ್ಕೂ ಎಲ್ಲ ಕೆಲಸ ಮಾಡೇ ಬಿಟ್ಟಿಯಲ್ಲ. ಸಂಜೆ ಕಸ ಒಂದ್ ಸ್ವಲ್ಪ ಚಾ ಅಲ್ಲ, ನಾ ಮಾಡ್ಕೊಂತೀನಿ, ಹೋಗಿ ಮಕ್ಕೋ ಹೋಗು. ನಾನು ಸ್ವಲ್ಪ ಶಂಕರಿ ಮನೆ ಕಡೆ ಹೋಗಿ ಬರ್ತೀನಿ. ಸೌಭಾಗ್ಯ ಹೋಗ್ಬರ್ರಿ ನಡಿವ, ಮಕ್ಕೋ ನಡಿ. ನಾನು ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಸ್ವಲ್ಪ ಸರೋಜಿ ಮನೆ ಕಡೆ ಹೋಗಿ ಬರ್ತೀನಿ. ಬಹಳ ದಿನ ಆಯ್ತು ಹೋಗೇ ಇಲ್ಲ. ಕಾಲಿನ ಯಾವಾಗ ಹೋಗ್ತಾವೆ ನಾನು. ರಚನಾ, ಇಲ್ಲೇ ಸ್ವಲ್ಪ ಸರೋಜಿ ಮನೆ ಕಡೆ ಹೋಗಿ ಬರ್ತೀನವ. ರೀ, ಹೋಗಿ ಬರ್ರಿ. ಆದ್ರೂ ಏನಿಲ್ಲ ಅನ್ರಿ, ಇವ ಹಿಂಗ್ ಹರಿತಪ್ಪ ನಾ ಅನ್ಕೊಂಡಿದ್ದಿಲ್ಲ. ಪಾಪ ಏನ್ರಿ ಇದು ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ಬಿಟ್ನಲ್ಲ. ಸೌಭಾಗ್ಯಕ್ಕನ ಮುಂದ, ಶರಣ ಏನಾರ ಮುಂದೆ ನಾವು ತಲೆ ಹೆಂಗೆ ಎತ್ಕೊಂಡು ಮಾತಾಡೋದು? ಅವ್ರಿಗೆ ವಿಷಯ ಗೊತ್ತಾದ್ರೆ ಏನ್ ಕತಿ? ಹ್ಞೂ ಮಾರಾಯ, ನಿನ್ನೆಯಿಂದ ನನಗೂ ಅದ ಚಿಂತೆ ಹತ್ಬಿಟ್ಟಿದ್ ನೋಡು. ಈ ಸುಳಿ ಮಗ ಇಂಥ ಹಾದಿ ಹಿಡಿದು ಬಿಟ್ನಲ್ಲ ಅಂತ. ಯಾವಾಗಿಂದ ಕಲ್ತಿರ್ಬೇಕಿದ್ ನೀವ? ಯಾವಾಗಿಂದ ಕಲ್ತಾನೋ ಏನೋ. ಗೆಳೆಯರ ಸಾವಾಸದ್ರ ಯಾರ್ಯಾವ್ದೈತಿ ಒಂದು ಅಂತ ತಿಳ್ಕೊಬೇಕು ನಾವು. ಹೊಸ ಗೆಳೆಯರು ಯಾರು ಇಲ್ಲಿ ಬಿಡ್ರಿ, ಎಲ್ಲರೂ ಮೊದ್ಲಿನವ್ರ.
ಅದ್ರಾಗ ಅವ ಬಾಳ ತಿರ್ಗಾಡೋದಂದ್ರ ರಾಧಕ್ಕನ್ ಮಗನ್ ಜೋಡಿ ಅಷ್ಟ. ಅವನು ಏನ್ ಅಂತ ಹುಡುಗಲ್ಲ, ಚಲೋ ಅದಾನ ಅವನು. ಅವನ್ ಜೋಡಿ ತಿರ್ಗಾಡಿ ಏನ್ ಹಾಳಾಗಿಲ್ವ, ಯಾರ ಜೋಡಿ ಸಹವಾಸ ಮಾಡಿರ್ಬೇಕಿವ ಅಂತ. ಏನ ನೀನ್ ಇಷ್ಟೆಲ್ಲ ಆಗಿದ್ದಕ್ಕೆ ಬಿಡ್ತಾನ ಏನು ಮಾಡ್ತಾನ ನೋಡೋಣ. ಅವನ ಹಾವಭಾವದಾಗ ಗೊತ್ತಾಗೇ ಆಗುತ್ತಲ್ಲ. ನೋಡೋಣ ತಗೋ, ಸ್ವಲ್ಪ ಚಾ ಕೊಟ್ಬಿಡು, ಸ್ವಲ್ಪ ಹಂಗ ಹೊರಗೆ ಹೋಗ್ಬರ್ತೀನಿ. ಚಾ ಕೊಡ್ತೇನೆ ತಗೋರಿ, ಕುಡಿಯೋದು ಬಿಟ್ರೆ ಸಾಕಪ್ಪ ಅಷ್ಟೇ. ಸವಾಗ್ಯಕ್ರ ಬರ್ರಿ ಬರ್ರಿ ಕುಂದ್ರ ಬರ್ರಿ. ಹ್ಞೂನ್ರಿ ಅಣ್ಣಾರ ಬಂದೆ. ಯಾರವ, ಯಾರು ಕುಡಿಯೋದು ಬಿಡ್ಬೇಕು? ಅದು ಸೌಭಾಗ್ಯಕ್ಕ, ಅದು ನೋಡ್ ಸರೋಜಿ, ಇದು ಮಾತ್ರ ಆಗು ಮಾತಲ್ಲ ಅಲ್ಲ, ಆಗು ಮಾತಲ್ಲ ಅಲ್ಲಿದು. ಅದು ಹಂಗಲ್ಲ ಸೌಭಾಗ್ಯಕ್ಕ, ಅದು ನೋಡುವ ಸರೋಜಿ, ಅದು ಇಲ್ಲ ಇದು ಇಲ್ಲ. ಅಣ್ಣಾರ ನೀವರ ಹೇಳ್ರಿ. ನಾ ಏನು ಹೇಳಿದ್ರಿ ಅಕ್ಕರ, ಮುಂದೆ ಹೆಂಗಾಗುತ್ತೆ ಹಂಗ ಆಗ್ಲಿ. ನೋಡಿದೇನ ಎಷ್ಟು ಬೇಜಾರು ಮಾಡ್ಕೊಂಡ್ರ ಅವರು. ಚಾ ಕುಡಿಬೇಡ ಅಂತ ಹೇಳಕತ್ತಿಲ್ಲ ಅವ್ರಿಗೆ. ನಮಗಾಗುದಿಲ್ಲವ ಚಾ ಕುಡಿಬೇಡ ಮಾಡಬೇಡ ಅನ್ನೋದು. ನಮಗ್ ಚಾ ಬೇಕು. ನಾವು ಉತ್ತರ ಕರ್ನಾಟಕ ಮಂದಿ, ಚಾ ಕುಡಿಬೇಕು ನಾವು. ತಾಸ್ಗೊಮ್ಮೆ ಗಳಿಗೊಮ್ಮೆ ಚಾ ಕುಡಿಲಿಲ್ಲ ಅಂದ್ರೆ ಆಗತ್ತಾನ? ಅವ್ರಿಗೆ ಕುಡಿಬೇಡ ಅಂತ ಹೇಳಕತ್ತೀನಿ ನೀನು. ಚಾ ಬಗ್ಗೆ ಮಾತಾಡಕತ್ತೀಯ ಸೌಭಾಗ್ಯಕ್ಕ? ಹ್ಞೂ ಮತ್ತ ಚಾ ಕೊಡು ಅಂತ ಅವ್ರಂತಾರ, ಕುಡಿದ್ ಬಿಡಿಸ್ಬೇಕಂತ ನೀ ಅಂತೀವಿ. ಕುಡಿದ್ ಬಿಡಕ್ಕಾಗಲ್ಲವ ಚಾ. ಹೋಗು ಅವ್ರ ಜೊತೆ ನನಗೂ ಒಂದ್ ಕಪ್ ಚಾ ತಂಬ. ಮತ್ತೆ ನೀ ಎದ್ರ ಬಗ್ಗೆ ತಿಳ್ಕೊಂಡಿದ್ದೆ? ನಾನು ಚಾ ಬಗ್ಗೆನೇ ಹೇಳಕ್ತಿದ್ದೆ. ಬಾಳ ಕುಡಿತಾರವ ಚಾ, ವಿಪರೀತ ಕುಡಿತಾರ. ಅದಕ್ಕ ಚಾ ಬಿಡಿಸ್ಬೇಕನ್ನಕತ್ತೈತೆ. ಅದವ ನಮಗ್ ಚಾ ಬಿಡೋದು ಆಗಂಗಿಲ್ಲ, ನಾವೇನ್ ಶೆರೆಯನ್ನ ಕುಡಿತೀವಿ. ಚಾ ಅಲ್ಲ ಮಾಡ್ಕೊಡ್ಲೆ, ಏನ್ ಆಗಂಗಿಲ್ಲ. ನನಗೂ ಒಂದ್ 20 ಸಲ ಚಾ ಬೇಕು. ನನ್ ಮಗ ಹೇಳ್ತಾನ, ಏ ಅಪ್ಪ ಬಿಟ್ಟಿನಿ ಅಂತ ಸುಳ್ಳು ಹೇಳ್ತೇನೆ ನಾನು. ಚಾ ಕುಡಿಯೋದ ನಾವು. ನಿನಗಿಲ್ಲಾರ್ದನ್ನ ಸೌಭಾಗ್ಯಕ್ಕ ಮಾಡ್ಕೊಡ್ತೀನಿ ಚಾ. ಕುಂದರ್, ಸ್ವಲ್ಪ ಚೂಡಾನು ಹಚ್ಚಿದ್ದೆ, ಚಾ ಚೂಡ 2 ತಿನ್ನೋನು. ಏವಾ ಚೂಡ ಏನ್ ಬೇಡವಾ, ಚಾನ ಕೊಡು. ಮಾತಾಡವಾ ಅಂದಂಗ ಇಷ್ಟೊತ್ನಾಗ ಒಳ್ಳೆ ಬಂದಿವ ಯವ್ವ. ಇಲ್ಲಲೇ ಅಲ್ಲೇ ಮನ್ಯಾಗ ಒಬ್ಬಕ್ಕೆ ಕುಂತ್ ಬ್ಯಾಸರ ಆತ. ನನ್ ಮಗ ಟ್ರೈನಿಂಗಿಗೆ ಹೋಗ್ತೀನಿ ಅಂತ ಹೋಗ್ಯಾನ. ಮತ್ತ ನನ್ ಮಗಳು ಎಕ್ಸಾಮ್ ಬರಕ್ ಹೋಗ್ಯಾಳ. ಮತ್ತ ಅತ್ತಿಯರು ಚಂದ್ರಿ ಮನೆ ಕಡೆ ಹೋಗ್ಬರ್ತೀನಿ ಅಂತ ಹೋದ್ರು. ಇವ್ರು ಹೊಲಕ್ ಹೋದ್ರ ಬಂದೇ ಇಲ್ಲ. ಅವೆರಡಂತೂ ಹಾಸ್ಟೆಲ್ನಾಗ ಅದಾವ. ನನ್ ಸೊಸಿಗೆ ಸ್ವಲ್ಪ ಹೊಟ್ಟೆ ನೋವಾಗತ್ತಂದ್ ಮುಕೊಂಡಾಳ. ಒಬ್ಬಕ್ಕೆ ಕುಂತ ಬ್ಯಾಸರ ಆಗತ್ತಂತಂದ್ ಸ್ವಲ್ಪ ಇಲ್ಲಿ ಕುಂತ ಹೋದ್ರಾತಂದ್ ಬಂದ್ ನೋಡುವ.